ಅನ್ಸೋದೇನಿದೆ, ಮಾನ ಮರ್ಯಾದೆ ಬಿಟ್ಟು ಕ್ಯಾಕರ್ ಸುಗಿಬೇಕು ಅಂತವ್ರಿಗೆ ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ನೀವು ಹಾಕೊಂಡಿರೋದು ವರದಿ ಅಲ್ದಲೆ ಹಿಂದ್ಗಡೆ ಎಂಬ್ಲಮ್ ಇದೆ, ಡಿಪಾರ್ಟ್ಮೆಂಟ್ ಎಂಬ್ಲಮ್ ಇದೆ, ಬಾವುಟ ಹಾಕೊಂಡಿದ್ದೀರಿ. ಆ ಹೆಣ್ಮಕ್ಳಿಗೆ ಏನ್ ಮಜ್ಬೂರಿ ಇತ್ತೋ ಏನ್ ಕತೆನೋ ನಿಮ್ ಕೈಯಲ್ಲಿ ಸಿಗಾಕೊಂಡಿದ್ದಾರೆ. ನಿಮ್ಗಾದ್ರೂ ಮಾನ ಮರ್ಯಾದೆ ಇರ್ಬೇಕಿತ್ತಲ್ಲ. ಅವ್ರು ಮಾಡಿದ ತಪ್ಪೇ ಅಲ್ವಾ? ಯೂನಿಫಾರ್ಮ್ ಅಲ್ಲಿ ನೀವು ಹಂಗ್ ಮಾಡ್ತು ಅಂದ್ರೆ ಒಬ್ರು ಮಾಡೋ ತಪ್ಪಿಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರಲ್ವಾ? ಅದ್ರಲ್ಲಿ 2 ಮಾತು ಎಂತದಿದೆ. ಹಾಗಾಗಿ ಆದ್ರೆ ಇದರಲ್ಲಿ ಬಹಳ ಇದು ಅಂದ್ರೆ ಬಂಡತನ ಆ ವ್ಯಕ್ತಿದು. ಅಂದ್ರೆ ನಂದೇ ಅಲ್ಲ, 8 ವರ್ಷದಿಂದೆ ಅದು AI ಮಾಡಿದ್ದಾರೆ ಈಗಿನ ಜಮಾನ ಅಂತಾರಲ್ಲ. ಈಗ ಅವರು ಕವರ್ ಮಾಡ್ಕೋಬೇಕು ಅಂದಾಗ ಅದೆಲ್ಲ ಮಾಡೇ ಮಾಡ್ತಾರಲ್ವಾ, ಅದೆಲ್ಲ ಮಾತಾಡೇ ಆಡ್ತಾರಲ್ವಾ. ಅವ್ರು ಒಪ್ಕೊಂಡ್ರೋ ಒಪ್ಕೊಳ್ಳಿಲ್ವೋ ಅದೆಲ್ಲ ನಾ ಹೇಳೋದು. ಆದ್ರೆ ಒಪ್ಕೊಳ್ಳೋದು ಬಿಡೋದು 2ನೇ ಮಾತು, ಆಮೇಲಿನ ಮಾತು. ನಾಚಿಗೇಟ್ ಕೆಲ್ಸ ರೀ. ಆ ಪೊಸಿಷನ್ ಅಲ್ಲಿ ಕೂತಿರೋರ್ಗೆ ಜವಾಬ್ದಾರಿ ಅನ್ನೋದು ನಾನು ನೀವು ಹೇಳ್ಕೊಡ್ಬೇಕಾ? ಮನುಷ್ಯನ್ ಗೊತ್ತಿಲ್ವಾ? ಪ್ರಪಂಚ ನೋಡ್ದಲೇನೆ ಆ ಪೊಸಿಷನ್ ಬಂದ್ಬಿಟ್ರ ಆ ವ್ಯಕ್ತಿ. ಬಂತು ಅಂದಾಗ ಪಾಪ ಅವರು ಪೂರ್ತಿ ಸಂಪೂರ್ಣ ಬಟ್ಟೆಲಿದ್ದಾರೆ. ನೀವೆಲ್ಲ ಹೇಳ್ತಿರಲ್ಲ ಹೆಣ್ಮಕ್ಳು ಹಂಗ್ ಹಾಕೊಂಡ್ರೆ ಬಟ್ಟೆ ಜನ ಟ್ರಿಗರ್ ಆಗ್ತಾರೆ, ಇದಾಗತ್ತೆ ಅಂತ. ಇವ್ರು ಯಾವ ರೀತಿ ಬಟ್ಟೆ ಹಾಕೊಂಡಿದ್ರು? ಏನಕ್ಕೆ ಟ್ರಿಗರ್ ಆದ? ಆತ ಯೂನಿಫಾರ್ಮ್ ಅಲ್ಲಿ ಇರ್ಲಿಲ್ಲೇನು? ನಾಲ್ಗೆಗೆ ಎಲ್ಬಿಲ್ಲ, ಏನ್ ಬೇಕೋ ಮಾತಾಡ್ಬೋದು. ಕುಣಿಯಕ್ ಬರ್ದಲೇ ಇದ್ದವ್ ನೆಲ ಸೊಟ್ಟಗಿದೆ ಅನ್ನಂತೆ. ದೃಷ್ಟಿ ನೆಟ್ಟಿಗಿಲ್ದಲೇ ಇರೋರು ಊರ್ದೆಲ್ಲ ತಪ್ಪು ಅಂತಾರೆ. ಹಳದಿ ಕಣ್ಣಿರೋನ್ಗೆ ಊರೆಲ್ಲ ಜಾಂಡೀಸ್ ಅಂದಂಗೆ. ಅಂದ್ರೆ ಯಾವ ಹೆಣ್ಮಕ್ಳು ಹೆಂಗೆ ಇರ್ಲಿ, ನೋಡೋ ದೃಷ್ಟಿಕೋನ ಸರಿಗಿಲ್ಲ ಅಂದ್ರೆ ಪಾಪ ಪೂರ್ತಿ ಸೀರೆ ಹಾಕೊಂಡಿತ್ತದು ಹುಡ್ಗಿ, ಚೂಡಿದಾರಲ್ಲೇ ಇತ್ತು. ಯಾವ ತರ ಟ್ರಿಗರ್ ಆಯ್ತು ನಿಮ್ಗೆ? ನಾಚಿಗೇಡು. ಇಂಥವ್ರು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಅದಿನ್ನ ಅಸಹ್ಯ. ಈಗ ನೋಡಿ, ಎಲ್ಲಾನು ನಾವು ಇವ್ರ ಮೇಲೆ ಅವ್ರ ಮೇಲೆ ಗೌರ್ಮೆಂಟ್ ಮೇಲೆ ಅಂತಲ್ಲ. ಇವಾಗ ಯಾರೇ ಆಗ್ಲಿ ನೀವೇ ತಪ್ಪು ಮಾಡಿದ್ರು ಒಂದು ವಾರ್ನಿಂಗ್ ಕೊಡೋದು ನಿಮಗ್ ಸಹಜ ಅಲ್ವಾ? ವಾರ್ನಿಂಗ್ ಕೊಟ್ಮೇಲೂ ತಿಳ್ಕೊಳ್ಳಿಲ್ಲ ಅಂದ್ರೆ ಆಯ್ತಲ್ಲ. ಇವಾಗ ಅದಕ್ಕೆ ನಾವು ಗೌರ್ಮೆಂಟ್ ಶ್ಲಾಘನೀಯ ಹೇಳ್ಬೇಕು. ಅಂದ್ರೆ ಸುಮ್ನೆ ಮಾಮೂಲಿ ಎಳ್ಕೊಂಡೋದಂಗೆ ಎಳ್ಕೊಂಡು ಹೋಗ್ಲಿಲ್ವಲ್ಲ, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಸಸ್ಪೆಂಡ್ ಮಾಡಿದ್ರಲ್ಲ. ಸಸ್ಪೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಕಿತ್ತಾಕಿದ್ರಲ್ಲ. ಬೇಕಿತ್ತದು. ಯಾಕೆಂದ್ರೆ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗು ಒಂದು ಎಚ್ಚರಿಕೆ ಗಂಟೆ ಇದು. ನಾವ್ ಅನ್ಕೊಂಡಿದ್ದೆಲ್ಲ ಪವರ್ ಅಲ್ಲಿ ಇದೀವಿ ಅನ್ಬಿಟ್ಟು ನಾವ್ ಆಡ್ದಂಗೆಲ್ಲ ಆಡಿದ್ರೆ ನಡೆಯಲ್ಲ, ನಮಗೂ ಕಾದಿದೆ ಅನ್ನೋದು ಇದೊಂದು ದಿಟ್ಟ ಮೆಸೇಜ್ ಹೋಯ್ತು ನೋಡಿ. ಅದು ಬಹಳ ಮುಖ್ಯ. ನಾನ್ ಹೇಳೋದು ಏನ್ ಗೊತ್ತಾ, ಇಲ್ಲ CM ಅವ್ರನ್ನ ಕೇಳಿ ಅಂತಲ್ಲ ಅವ್ರು ಹೇಳಿರೋದು ಅನ್ಸುತ್ತೆ, ಗೃಹ ಮಂತ್ರಿ ಅವ್ರನ್ನ ಕೇಳಿ ಅಂತಿ. ಅವ್ರ ಡಿಪಾರ್ಟ್ಮೆಂಟ್ ಅಲ್ವಾ. ಈಗ ನಾನು ಹೇಳೋದು, ಎಲ್ಲೋ ಯಾರೋ ಏನೋ ತಪ್ಪು ಮಾಡ್ತು ಅಂತ ಬಂದ್ ನಿಮ್ಮನ್ ಕೇಳಿದ್ರೆ ನಿಮ್ಗೇನ್ ಅನ್ಸುತ್ತೆ ಅಂತ ನೀವೇನ್ ಹೇಳಕ್ಕಾಗುತ್ತೆ? ನಿಮ್ದಲ್ಲ ಡಿಪಾರ್ಟ್ಮೆಂಟು, ರೆಸ್ಪಾನ್ಸಿಬಲ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಗೃಹ ಮಂತ್ರಿ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇವ್ರು ತಗೊಳ್ತಿದ್ರಲ್ವಾ. ಅಂದ್ರೆ ನನ್ನ ನಂಬಿಕೆ ಏನು ಅಂದ್ರೆ, ಸಿದ್ದರಾಮಯ್ಯ ಅಂತ ಸೀನಿಯರ್ಸ್ ಇರೋ ಅಂತ ಜಾಗದಲ್ಲೇ ಆಗ್ಲಿ ಅಥವಾ ಹಿರಿಯ ಜೀವ, ಅದೊಂದು ಅಸಹ್ಯಕರವಾಗಿ ಏನಾದ್ರು ಆಯ್ತು ಅಂದ್ರೆ ಅವ್ರು ಗೊತ್ತಾಗೋದು ಒಂದ್ ಸ್ವಲ್ಪ ತಡ ಆದ್ರೂ ಇಮಿಡಿಯೇಟ್ ಆಗಿ ಅವ್ರ ಆಕ್ಷನ್ ತಗೋತಾರೆ. ತಗೊಂಡಿರೋದಕ್ಕೆ ಅಲ್ವಾ ಇದಾಗಿರೋದು. ಇಲ್ಲಾಂದ್ರೆ ಇದು ಎಷ್ಟು ಹೇಳ್ಕೊಂಡು ಹೋಗಿರೋದು, ಎಷ್ಟು ಗಲಾಟೆಗಳಾಗಿರೋದು. ಅವ್ರು DK ಅವ್ರು ಯಾಕೆ ಹೇಳಿದ್ರು, ಅದನ್ನ ಯಾರು ಹೇಳಿದ್ರು, ಅದನ್ನೆಲ್ಲ ಹೇಳಕ್ ನಾನು ತುಂಬಾ ಚಿಕ್ಕವಳು. ಎಚ್ಚೆತ್ಕೋಬೇಕು ಅನ್ನೋದು ಸತ್ಯ. ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ ಅನ್ನೋದು ಅದು ಹೇಳೋದಿಕ್ಕೆ ನಾನು ಅರ್ಹಳಲ್ಲ. ಅಂದ್ರೆ ನಮ್ ಜನ ಅತಿ ಬುದ್ಧಿವಂತರಾಗಿದ್ರ ಅಥವಾ ನಮ್ ಜನಕ್ಕೆ ವಿಪರೀತ ಬುದ್ಧಿ ಜಾಸ್ತಿಯಾಗಿ ಬೇರೆ ಬೇರೆ ತರದಲ್ಲೂ ಇದ್ ಮಾಡ್ತಾ ಇದಾರೆ ಹೇಳಕ್ ಬರಲ್ಲ ನನಗೆ. ಜನದ ಬಗ್ಗೆನೂ ಹೇಳ್ತಾ ಇಲ್ಲ, ಅವ್ರ ಬಗ್ಗೆನೂ ಹೇಳ್ತಾ ಇಲ್ಲ. ಆದ್ರೆ ಕ್ರೈಮ್ಗಳ ಆಗ್ತಾ ಇರೋದು ಸತ್ಯ, ಡಿಪಾರ್ಟ್ಮೆಂಟಲ್ ಲೋಪದೋಷಗಳು ಇರೋದು ಸತ್ಯ. ಅದನ್ನ ನಾವ್ ಎಚ್ಚೆತ್ಕೋಬೇಕಾಗಿದೆ ಅನ್ನೋದು ಸತ್ಯ. ಹಂಗನ್ಬಿಟ್ಟು ಇಡೀ ಡಿಪಾರ್ಟ್ಮೆಂಟ್ ನ ಕುಂತು ಅಂತ ನಾ ಹೇಳಲ್ಲ. ನಾನೇ ತುಂಬಾ ಜನ ಆಫೀಸರ್ಸ್ ನೋಡಿದೀನಿ, ಏಕಾಏಕಿ ಬಹಳ ಚೆನ್ನಾಗಿ ಬಿರ್ಸಾಗಿ ಕೆಲಸ ಮಾಡಿರೋರ್ನ ನೋಡಿದೀನಿ ನಾನೇ. ಸೊ ಹಂಗಾದ್ರೆ ಅವರೆಲ್ಲ ಒಳ್ಳೆ ಆಫೀಸರ್ಸ್ ಅಲ್ವಾ? ನಾನು ಸಾರಿ ಬಾರಿ ಹೇಳಿದ್ದೀನಿ, ಪ್ರತಿ ಸತಿನೂ ಹೇಳಿದ್ದೀನಿ, ನಮ್ಮ ಸೊಸೈಟಿನೇ ಒಂದು ತರಕಾರಿಯ ಟೊಮೆಟೊ ಬ್ಯಾಗು. ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಅಂತಲ್ಲ, ಜನನೇ ಟೊಮೆಟೊ ಬ್ಯಾಗು. ಅದ್ರಲ್ಲಿ ಕೆಲವು ಕೊಳ್ತಿರ್ತವೆ. ಅದ್ರಲ್ಲಿ 1-2 ಪಾಲಿಟಿಕ್ಸ್ ಬಂದಿರ್ಬೋದು, 1-2 ಡಿಪಾರ್ಟ್ಮೆಂಟ್ಗೆ ಹೋಗಿರ್ಬೋದು, 1-2 ಇನ್ನೆಲ್ಲಿಗೋ ಹೋಗಿರ್ಬೋದು, ಇನ್ನೆಲ್ಲಿ IT ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು. ಸೊ ಎಲ್ಲಾ ಕಡೆ 1-2 ಯಾವ ಡಿಪಾರ್ಟ್ಮೆಂಟು ಸ್ವಚ್ಛ ಇಲ್ಲ, ಇದನ್ನ ನಾ ಹೇಳಬಲ್ಲೆ. ಇಲ್ಲ, ನಾನೊಂದು ಹೇಳ್ತೀನಿ ಕೇಳಿ. ನಾನು ಹೇಳೋದು, ಹೆಣ್ಮಕ್ಳು ಎಲ್ಲಿ ವಾಯ್ಸ್ ಎತ್ತಬೇಕು ಅಲ್ಲಿ ಎತ್ತಬೇಕು. ಅವ್ರನ್ನ ಏನೋ ಕರೆದ್ರು ಅದ್ ಮಾತ್ರಕ್ಕೆ ನೀವು ಒಪ್ಕೊಂಡ್ಬಿಟ್ರಿ, ಕರೆದ್ಬಿಟ್ರಿ ಅನ್ನಕ್ ಬರಲ್ವಲ್ಲ, ಅನ್ನಕ್ ಬರೋದಿಲ್ವಲ್ಲ. ಅವ್ರೂ ಒಂದು ಸ್ಥಾನದಲ್ಲೇ ಇದಾರಲ್ಲ.
ಒಂದು 4-5 ಜನ. ಆಮೇಲೆ ಇನ್ನೊಂದು ಗಮನಿಸ್ಕೊಂಡ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ಎಲ್ಲಾ ಹೆಣ್ಮಕ್ಳದು ಒಂದೇ ಆಂಗಲ್ ಅಲ್ಲಿ ಶೂಟ್ ಆಗಿದೆ. ಅವನು ಏಜೆಂಟಾ ಅಥವಾ ಇನ್ನೊಬ್ಬನ ಗೊತ್ತಿಲ್ಲ. ಅದು ಅವರು ಡಿಪಾರ್ಟ್ಮೆಂಟ್ ಹೆಣ್ಮಕ್ಳ ನಮಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿದ್ಯಾ? ನಾವು ಬೇರೆ ಡಿಪಾರ್ಟ್ಮೆಂಟ್ ಅವರೇ ಅಂತ ಹೇಳಿದ್ರೆ ಅವ್ರು ಬಹುಶಃ ಕೆಲಸ ಮಾಡ್ತಾ ಇರೋ ಸ್ಟಾಫ್ ಇರಬಹುದು. ಅವರು ಕೆಲಸ ಮಾಡ್ತಿರೋ ಸ್ಟಾಫ್ ಇದ್ದಲ್ಲಿ ಅವ್ರಿಗೆ ಯಾವ ಪೊಸಿಷನ್ ಇರುತ್ತೋ, ಯಾವ ಪ್ರಾಬ್ಲಮ್ ಅಲ್ಲಿ ಇರ್ತಾರೋ ಅಲ್ವಾ. ನಾನು ಹೇಳೋದು ಇಂಥ ಕಚ್ಚಡ ಗಲೀಜ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಈ ಕೆಲವ್ರಿಗೆ ಬಾಯಿ ತೀಟೆ ಇರುತ್ತೆ, ಈ ತರ ತೀಟೆ ಇರೋರು ಯೂನಿಫಾರ್ಮ್ ಹಾಕೊಳಕ್ಕೆ ಅರ್ಹರಲ್ಲ. ನೀವ್ ಏನಂತ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಾ ಸೊಸೈಟಿಗೆ? ಏನ್ ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ ನೀವು? ನೀವು ಹೇಳೋದು, ನೀವು ರಕ್ಷಣೆ ಕೊಡೋದು? ನಾವು ಪ್ರತಿಯೊಂದು 2 ಇಂಟರ್ವ್ಯೂಲು 3 ಇಂಟರ್ವ್ಯೂಲು ಹೇಳ್ತಿರ್ತೀನಿ, ಹೆಣ್ಮಕ್ಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಅಂತ. ಯಾವ ಧೈರ್ಯದ ಮೇಲೆ ಬರ್ತಾರೆ ಹೆಣ್ಮಕ್ಳು? ಸೊ ಈ ತರ 1-2 ಎಲ್ಲೋ ಅಲ್ಲಿ ಇಲ್ಲಿ ಕಳಪೆಗಳಿರ್ತವೆ. ಇದು ಕ್ಲೀನ್ ಆಯಿತು ಅಂದ್ರೆ ಗೌರ್ಮೆಂಟ್ ಅದನ್ನ ಪ್ರೂವ್ ಮಾಡ್ಕೋತು ಈ ಸತಿ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀವಿ ಅನ್ನೋದನ್ನ. ಅಂದ್ರೆ ಇವಾಗ ಎಲ್ಲೂ ಉಳ್ಕಿಲ್ದಲ್ಲೇ ಪರ್ಫೆಕ್ಟ್ ಆಗಿರೋದಕ್ಕೆ ಒಂದು ಸಂಸಾರನೇ ಇರಕ್ಕಾಗಲ್ಲ ರೀ. ನಾವು ಒಂದು ರಾಜ್ಯದ ಬಗ್ಗೆ ಮಾತಾಡ್ತಾ ಇದೀವಿ, ಆಗೋದಿಲ್ಲ. ಒಂದು ಮನೇಲಿ 5 ಜನ ಇತ್ತು ಅಂದ್ರೇನೆ 5 ಜನ ಸಂಭಾಳ್ಸಕ್ಕಾಗಲ್ಲ. ನಾವು 5 ಜನನು ಅಪ್ಪ ಹೇಳಿದ ಮಾತು ಕೇಳಕ್ಕಾಗಲ್ಲ. ಅಂತದ್ ನಾವು ಬೇರೆ ಬೇರೆ ಕುಟುಂಬದಿಂದ ಬೇರೆ ಬೇರೆ ಕಲ್ಚರಿಂದ ಬಂದವ್ರು ಎಲ್ಲರೂ CM ಮಾತು ಕೇಳ್ಬಿಡು, ಎಲ್ಲರೂ DCM ಮಾತು ಕೇಳ್ಬಿಟ್ಟು ಕೇಳ್ತೀವ? ಸೊ ನಾನು ಹೇಳ್ತಾ ಇರೋದು ಕೇಳಬೇಕು. ನಾನು ಹೇಳ್ತಾ ಇರೋದು ಎದಳಿ ಕೂತ್ಕೊಳ್ಳಿ ಅನ್ನೋದೆಲ್ಲ ಅವ್ರು ಹೇಳೋದಿಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಜನರಲ್ ಆಗಿ ಲಾ ಅನ್ನೋದನ್ನ ನಾವು ಫಾಲೋ ಮಾಡಿದಾಗ ವರದಿ ಹಾಕೊಂಡಿರೋ ನಿನಗ್ ಜವಾಬ್ದಾರಿ ಇರ್ಬೇಕಿತ್ತಲ್ಲಪ್ಪ ತಂದೆ. ಕಿತ್ತೋದ ಒಂಥರ ನೀನ್ ಆಡಿರೋದು. ಒಂದು DCP ಅವ್ರ ಚೇಂಬರ್ ಅಂದ್ರೆ, DGP ಅವ್ರ ಚೇಂಬರ್ ಅಂದ್ರೆ ಕ್ಯಾಮ್ರಾಗಳು ಇರುತ್ತೆ, CCTV ಇದ್ದೇ ಇರುತ್ತೆ. ಆ ಪರಿಜ್ಞಾನನೂ ಇಲ್ದಲೇ ಇದ್ದಂಗೆ ಈ ರಾಸ್ಲೀಲೆ ಅಂದ್ರೆ ಆ ಅಧಿಕಾರದ ಮದ ಎಷ್ಟು ಹೋಗಿರುತ್ತೆ ಅಯ್ಯಪ್ಪನ ತಲೆಗೆ. ಅದನ್ನ ನಾನು ನೋಡ್ಕೋತೀನಿ ಬಿಡ, ಅಯ್ಯಪ್ಪನ್ ಗೊತ್ತಿರಲ್ವಾ? ಗೊತ್ತಿರುತ್ತೆ ತಾನೆ. ನಾ ಹೇಳೋದು ಈ ದುರಹಂಕಾರನೇ ಬೀಳೋಕೆ ಕಾರಣ ಆಗೋದು. ಆದ್ರೆ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಕ್ಷನ್ ತಗೊಂಡು CM ಅವರು ಅವ್ರನ್ನ ವಜಾ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಅವರು ಅವ್ರನ್ನ ವಜಾ ಮಾಡಿದ್ದಾರೆ. ಇನ್ನೇನ್ ಕೇಳ್ಬೇಕು ನಾವು? ಗಲ್ಲಿಗೆ ಎಸೆ ಅನ್ನೋದಕ್ಕೆ ಹೆಣ್ಮಕ್ಳು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಹೇಳೋದು ಅದನ್ನೇ, ಹೆಣ್ಮಕ್ಳು ರೈಟಿಂಗಲ್ಲಿ ಕೊಡಿ, ರೈಟಿಂಗಲ್ಲಿ ಕೊಡಿ, ರೈಟಿಂಗಲ್ಲಿ ಕೊಡಿ. ಸಾರಿ ಬಾರಿ ಹೇಳ್ತಿರ್ತೀನಿ, ಕೊಟ್ಟು ಉಗಿದು ಓಡಿಸ್ಬೇಕು. ನೀವು ಯಾರೋ ಒಬ್ರು ಪವರ್ ಅಲ್ಲಿದ್ದಾರೆ, ಮರ್ಯಾದೆ ಹೊರಟು ಈಗ ಹೋಗ್ಲಿಲ್ವಾ? ಹೋಯ್ತಲ್ಲ. ಮತ್ತೆ ಆ ಮನುಷ್ಯನೇ ಆಗ್ಲಿ ಎಲ್ಲಿ ತಲೆ ಎತ್ಕೊಂಡು ಬದುಕ್ತಾನೆ ನಾನು ನೋಡ್ತೀನಿ. ಏನು 10 ದಿನ ಸಸ್ಪೆಂಡ್ ಆಯ್ತು, ಇಲ್ಲಿಂದ ಅಲ್ಲಿ ಬೇರೆ ಕಡೆ ಹಾಕಿದ್ರು, ಅದಾದ್ಮೇಲೆ ನಾನು ತಿರ್ಗಾ ಹಿಂಗೆ ಮಾಡ್ಕೊಂಡು ಯಥಾವತ್ ಬದುಕಕ್ಕಾಗತ್ತಾ? ನಿನ್ ಮಗ ನೀನು ಕನ್ನಡಿಲಿ ನೋಡ್ಕೊಳಕ್ಕಾಗತ್ತಾ? ಯಾವ ಸೀಮೆ ರೀ ನಿಮ್ದು? ಏನ್ ಸಬೂಬ್ಗಳು ಹೇಳ್ತೀರಾ ನೀವು? ಇದೆಲ್ಲ ಫ್ರಾಡ್. ನಾಚಿಕೆ ಆಗಲ್ಲ ನಿಮ್ದು ಅಂತ ಹೇಳ್ಕೊಳಕ್? ನಾಚಿಕೆ ಆಗುತ್ತೆ ಅಂದ್ರೆ ಯಾಕೆ ಮಾಡ್ತೀರಾ ಅಂತ ಹೇಸಿಗೆ ಕೆಲ್ಸ? ಏನ್ ಬಂದಿದೆ ಬರ್ಬಾರ್ದು ರೋಗ? ಆ ಯೂನಿಫಾರ್ಮ್ ಒಂದು ಕೂವತ್ತಿಲ್ಲ? ನಾಚಿಕೆ ಆಗ್ಬೇಕು ರೀ. ಆ ಪೋಸ್ಟಿಂಗ್ ಬರಕ್ಕೆ ಎಷ್ಟು ಜನ ಸಾಯ್ತಾ ಇರ್ತಾರೆ, ಎಷ್ಟು ಜನ ಲೈನಲ್ಲಿ ಇರ್ತಾರೆ. ಯಾವ ಗನಂದಾರಿ ಕೆಲ್ಸಕ್ಕೆ ಬಂದು ಆ ಕೆಲಸ ಹಲ್ಕ ಕೆಲಸ ಮಾಡಿದಿರಿ? ಊರಲ್ಲಿರೋ ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ರಾಚ್ಬೇಕು ನಿಮಗೆ, ಒಬ್ರಲ್ಲ ಇಬ್ರಲ್ಲ. ಸದ್ಯ ನಮ್ ಗೌರ್ಮೆಂಟ್ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಲ್ಲ, ಶ್ಲಾಘನೀಯ. ಥ್ಯಾಂಕ್ಸ್, ಹ್ಯಾಟ್ಸ್ ಆಫ್ ಟು ದ್ಯಾಟ್. ಆಮೇಲೆ ಇಮಿಡಿಯೇಟ್ ಆಗಿ ಅವ್ರು ತಗೊಂಡ್ರಲ್ಲ, ಪರಮೇಶ್ವರ್ ಅವರು ಏನೇ ಆಗ್ಲಿ ಒಂದು ಡಿಸಿಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ರಲ್ಲ, ಅದನ್ನ ಕವರಪ್ ಮಾಡ್ಲಿಲ್ವಲ್ಲ. ದಯವಿಟ್ಟು ಇನ್ನು ಮುಂದೆ ಕೂಡ ಇಷ್ಟೇ ಫಾಸ್ಟ್ ಆಗಿ, ಇಷ್ಟೇ ಸ್ವಿಫ್ಟ್ ಆಗಿ ದಯವಿಟ್ಟು ಹೆಣ್ಮಕ್ಳಿಗೋಸ್ಕರ ನಿಂತ್ಕೊಳ್ಳಿ, ಆಕ್ಷನ್ಸ್ಗಳನ್ನ ತಗೊಳ್ಳಿ, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಇಮಿಡಿಯೇಟ್ ಆಗಿ ನ್ಯಾಯ ಸಿಕ್ಕಿದ್ದೊಂದು ತೃಪ್ತಿ ಇರುತ್ತೆ ಎಲ್ಲೋ ಒಂದ್ ಕಡೆ. ಇಲ್ಲ ಅವ್ರಿಗೇನು ಆಗಿರ್ಲಿಲ್ಲ ಈ ಸತಿ ಅಂದ್ರೆ, ಹೊರಗಡೆ ಅಕಸ್ಮಾತ್ ಆ ಯಪ್ಪ ಸ್ಕಾಟ್ ಫ್ರೀ ಆಗಿ ಓಡಾಡಿದ್ರೆ ಇನ್ನು ಆ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಮಾಡ್ತಿದ್ರು ಯಾರು ಗೊತ್ತು. ಸೊ ದಯವಿಟ್ಟು ಇದನ್ನ ಎಲ್ಲರೂ ಒಂದು ವಾರ್ನಿಂಗ್ ಅಂತ ತಗೋಬೇಕು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲವು ಕಳಪೆಗಳಿರುತ್ತೆ. ಹಂಗನ್ಬಿಟ್ಟು ಪೂರ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳಪೆ ಅಂತ ನಾ ಹೇಳಕ್ ರೆಡಿ ಇಲ್ಲ. ಯಾಕೆಂದ್ರೆ ಪೊಲೀಸ್ ಜಾಬ್ ಇಸ್ ಆಲ್ಸೋ ಥ್ಯಾಂಕ್ಲೆಸ್ ಜಾಬ್. ಬಹಳಷ್ಟು ಜನ ಒಳ್ಳೆಯವರಿದ್ದಾರೆ. ಕೆಲವ್ರು ಮಾಡೋ ಕೆಲವು ತಪ್ಪುಗಳಿಂದ ಎಲ್ಲರ ಮುಖಕ್ಕೂ ಮಸಿ ಬಳಿಯೋದು ಬೇಡ. ಇಂಥ ಅವರು ಇವತ್ತಲ್ಲ ನಾಳೆ ಸಿಗಾಕೋತೀರಾ ಅನ್ನೋ ಪಾಠನ ಇದರಿಂದ ಕಲಿತು ತಮ್ಮ ವರದಿಗೆ ತಕ್ಕಂತೆ ಜವಾಬ್ದಾರಿನ ತಗೊಂಡು ಕೆಲಸನ ಕಾರ್ಯನಿರ್ವಹಿಸೋದು ಸೂಕ್ತ. ಥ್ಯಾಂಕ್ ಯು.